ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ. ಬೆಳಗ್ಗೆಯಿಂದ ನೈಟ್ವರೆಗೂ ನಾನು ಅದಿತಿಗೆ ಅವಶ್ಯಕಂಗೆ ಯಾವ ರೀತಿ ಅಡುಗೆನ ಪ್ಲಾನ್ ಮಾಡ್ತೀನಿ ಅಂತಂದರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನ ಊಟ, ನೈಟ್ ಊಟ, ಜೊತೆಗೆ ಸ್ನ್ಯಾಕ್ಸ್ ಯಾವ ರೀತಿ ಅವರ ಒಂದು ಫುಡ್ ಇಂಟೇಕ್ನ ನಾನು ಪ್ಲಾನ್ ಮಾಡ್ತೀನಿ. ತರಕಾರಿ, ಸೊಪ್ಪಿರ್ಬೋದು, ಹಣ್ಣಿರ್ಬೋದು, ಹೇಗೆಲ್ಲ ನಾನು ಪ್ಲಾನ್ ಮಾಡ್ಕೊಳ್ತೀನಿ ಅಂತ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಕಂಪ್ಲೀಟ್ ರೊಟೀನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಇವತ್ತು ತರಕಾರಿನೆಲ್ಲ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡಬೇಡ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಕಂಪ್ಲೀಟ್ ದಿನದ್ದು ಇವಾಗ ನೈಟ್ಗೆ ಏನು ಬೇಕು, ಮಧ್ಯಾಹ್ನಕ್ಕೆ ಏನು ಬೇಕು, ಸ್ನ್ಯಾಕ್ಸ್ಗೆ ಏನು ಬೇಕು, ಅದೆಲ್ಲನೂ ನಾನು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿರ್ತೀನಿ. ಇವತ್ತಿನ ಒಂದು 11 ಗಂಟೆಗೆ 2 ಸ್ನ್ಯಾಕ್ ಕೊಡ್ತೀನಿ ನಾನು ಅದಿತಿಗೆ ಮತ್ತು ಅವಿಷ್ಕಂಗೆ. ಮಧ್ಯಾಹ್ನ ಒಂದು 11 ಗಂಟೆ ಹಾಗೆ, ಆ್ಯಂಡ್ ಸಂಜೆ ಡಾನ್ಸ್ ಕ್ಲಾಸಿಂದ ಬರುವಾಗ ಅಥವಾ ಮನೆಯಲ್ಲೇ ಬಂದ ಮೇಲೆ ಕೊಡೋದು ಸ್ನ್ಯಾಕ್ಸ್ನ. ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋ ದಿನ ಗುರುವಾರ ಆಗಿತ್ತು. ಸೊ ಗುರುವಾರ ನಾವು ಮೊಟ್ಟೆ ಆಗಲಿ, ನಾನ್ ವೆಜ್ ಆಗಲಿ ಏನೂ ತಿನ್ನೋದಿಲ್ಲ. ಅದಕ್ಕೋಸ್ಕರ ಬೇರೆ ಪ್ರೋಟೀನ್ಗೆ ನಾನು ಪ್ಲ್ಯಾನ್ ಮಾಡಿರ್ತೀನಿ. ಸೊ ಈಗ ಕಾರ್ನ್ನ ನಾನು ಬಿಡಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಇವಾಗಲೇ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆ್ಯಂಡ್ ಇವತ್ತಿನ ಸಾಂಬಾರನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದು ಹಿಂದಿನ ದಿನ ಸೊಪ್ಪನ್ನ ತಂದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇವಾಗ ಅದನ್ನು ಕ್ಲೀನಾಗಿ ಕಟ್ ಮಾಡಿ ಒಂದು 4 to 5 hours ನೆನೆ ಹಾಕೋದಕ್ಕೆ ಇಟ್ಟಿರ್ತೀನಿ. ಆ್ಯಂಡ್ ಇವಾಗ ನಾನು ರೆಡಿ ಮಾಡ್ಕೊಳ್ತಿರೋದು ಶಾವಿಗೆ ಉಪ್ಪಿಟ್ಟಿಗೆ. ಯಾವ ರೀತಿ ತರಕಾರಿ, ಈಗ ಮಕ್ಕಳುಗಳಿಗೆ ಎಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ದಿನಕ್ಕೆ ಒಂದು ತರಕಾರಿ, ಮಿನಿಮಮ್ ಒಂದು ತರಕಾರಿನ ಕೊಡಬೇಕು, ಒಂದು ಹಣ್ಣನ್ನು ಕೊಡಬೇಕು. ಯಾಕಂತಂದರೆ ಮಕ್ಕಳಿಗೆ ಅದರಿಂದ ತುಂಬ ಚೆನ್ನಾಗಿ ನ್ಯೂಟ್ರಿಷನ್ ಸಿಗುತ್ತೆ ಅಂತ. ಆ್ಯಂಡ್ ತರಕಾರಿನ ನಾನು ತುಂಬ ಜಾಸ್ತಿ ತರಕಾರಿ ಹಾಕೋದು ಆಬ್ವಿಯಸ್ಲಿ ಎಲ್ಲರೂ ಪಲಾವ್ಗೆ ಹಾಕ್ತೀವಿ, ಅಥವಾ ಈ ಥರ ಶಾವಿಗೆ ಉಪ್ಪಿಟ್ಟು ಮಾಡಿದಾಗ ನೀವು ಹಾಕ್ಕೊಳ್ಬೋದು. ಸೊ ನಾನು ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ಹಾಕ್ಕೊಳ್ತಿರೋ ತರಕಾರಿ 4 ರೀತಿ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕ್ಯಾರೆಟು, ಹುರುಳಿಕಾಯಿ, ಬಟಾಣಿ, ಅದಾದಮೇಲೆ ಈ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಅಂತಂದರೆ 3 ಬಟಾಣಿ, ಅದು ಒಂದು ಪ್ರೋಟೀನ್ ಆಗುತ್ತೆ. ಸೊ ಇದನ್ನೆಲ್ಲ ಹಾಕಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಿರೋದು. ಕೆಲವೊಂದು ಸಲ ಚಿತ್ರಾನ್ನ, ಪುಳಿಯೋಗರೆ ಆ ರೀತಿ ಏನಾರು ಮಾಡಿದ್ರೆ ಬೇರೆ ಪಲ್ಯಗಳನ್ನ ಮಾಡಿರ್ತೀನಿ. ಸೊ ಅದಿತಿ ಅವಿಷ್ಕನೂ ತುಂಬ ಚೆನ್ನಾಗಿ ತರಕಾರಿ ತಿಂತಾರೆ ಅಂತ ಏನು ಹೇಳಲ್ಲ. ಅದಿತಿನೂ ತಿನ್ನುವಾಗ ತರಕಾರಿ ಬೇಡ ಬೇಡ ಅಂತ ಹೇಳ್ತಾರೆ, ಬಟ್ ಐ ಇನ್ಸಿಸ್ಟ್ ತಿನ್ನಲೇಬೇಕು ಅಂತ. ಸೊ ಶಿ ಈಸ್ ಓಕೆ, ತಿಂತಾರೆ. ಆ್ಯಂಡ್ ಕಿಚಡಿ ಮಾಡ್ತೀನಿ, ಕಿಚಡಿಗೂ ನಾನು ತರಕಾರಿ ಹಾಕ್ತೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ಇದನ್ನೆಲ್ಲನೂ ರೆಡಿ ಮಾಡ್ಕೊಂಡಿರೋದು. ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸೊಪ್ಪನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅಂತಂದರೆ ಬೆಳಗ್ಗೆ ಬೇಗನೆ ನಾನು ಎದ್ದಾಗ ಇದನ್ನೆಲ್ಲನೂ ಕಂಪ್ಲೀಟ್, ಅಂದರೆ ಆಲ್ಮೋಸ್ಟ್ ಇವಾಗ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಅವ್ರು ಎದೊಳೋದಕ್ಕಿಂತ ಮುಂಚೆ ನಂದು ಕಂಪ್ಲೀಟ್ ಒಂದು 70% ಅಡುಗೆನೇ ಮುಗ್ದೋಗ್ಬಿಡುತ್ತೆ. ಯಾಕಂತಂದರೆ ಸಾಂಬಾರ್ಗೂ ರೆಡಿ ಮಾಡ್ಕೊಂಡ್ಬಿಟ್ರೆ, ಇವಾಗಲೇ ಸೊಪ್ಪೆಲ್ಲ ನೆನೆ ಹಾಕ್ಕೊಂಡ್ಬಿಟ್ರೆ ಅವ್ರು ಆಟ ಆಡ್ತಿರುವಾಗ ನಾನು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳೋ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಅಂತಂದರೆ ಅದಿತಿಗೂ ಇಷ್ಟ ಆಗುತ್ತೆ, ಅವಿಷ್ಕಂಗೂ ಇಷ್ಟ ಆಗುತ್ತೆ. ಇದನ್ನು ನಾನೇ ಫೀಡ್ ಮಾಡಿಸ್ತೀನಿ. ಅಂದರೆ ದಿನಾಗಲೂ ಸೆಲ್ಫ್ ಫೀಡಿಂಗ್ ಕೊಡ್ತೀನಿ ಇಬ್ರಿಗೂ. ಆಲ್ಮೋಸ್ಟ್ ಅದಿತಿ ಈಸ್ ಕಂಪ್ಲೀಟ್ಲಿ ಅ ಸೆಲ್ಫ್ ಫೀಡಿಂಗ್ ಚೈಲ್ಡ್, ಬಟ್ ಅವಿಷ್ಕಂಗೆ ಇವಾಗ ಕಲಿಸ್ತಾ ಇದ್ದೀನಿ. ಇದು ಈ ಒಂದು ಪೀರಿಯಡ್ ನಂದು ಏನಾಗಿದೆ ಅಂತಂದರೆ ಡಾನ್ಸ್ ಕ್ಲಾಸ್, ಸ್ವಲ್ಪ ಸೆಲ್ಫ್ ಫೀಡಿಂಗ್ ಅಂತಂದರೆ ಹೆಚ್ಚಿಗೆ ಟೈಮ್ ಕೊಡಬೇಕು, ಜಾಸ್ತಿ ಪೇಷನ್ಸ್ ಇರಬೇಕು, ಮೋರ್ ಇಂಪಾರ್ಟೆಂಟ್ಲಿ ಟೈಮ್ ಇರಬೇಕು. ಬಟ್ ಇವಾಗ ನನಗೆ ಟೈಮ್ ಇಲ್ಲದಿರೋದ್ರಿಂದ ಸ್ವಲ್ಪ ನಾನೇ 3 ಹೊತ್ತೂ ತಿನ್ನಿಸ್ತಾ ಇದ್ದೀನಿ. ಬಟ್ ಸೆಲ್ಫ್ ಫೀಡಿಂಗ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಅವಿಷ್ಕನೂ ಚೆನ್ನಾಗಿ ಸೆಲ್ಫ್ ಫೀಡಿಂಗ್ ಮಾಡ್ತಾರೆ ಹೇಳಬೇಕು ಅಂತಂದರೆ. ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ನಾನು ಅದಿತಿಗೆ ಅವಿಷ್ಕಂಗೆ ತುಪ್ಪ ಜಾಸ್ತಿ ಬಳಸ್ತೀನಿ, ಬಟ್ ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ನಾನು ಕಡಲೆಕಾಯಿ ಎಣ್ಣೆನ ಬಳಸೋದು ನಾವು ಮನೇಲಿ. ನಾವು ರೀಫೈನ್ಡ್ ಆಯಿಲಿಂದ ಕಂಪ್ಲೀಟ್ ಸ್ವಿಚ್ ಟು ಕಡಲೆಕಾಯಿ ಎಣ್ಣೆನೇ. ಯಾಕಂತಂದರೆ ರೀಫೈನ್ಡ್ ಆಯಿಲ್ ಮಕ್ಳಿಗೂ ಒಳ್ಳೆಯದಲ್ಲ, ದೊಡ್ಡವ್ರಿಗೂ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಸೊ ಕಂಪ್ಲೀಟಾಗಿ ನಾವು ಕಡಲೆಕಾಯಿ ಎಣ್ಣೆಗೆ ಸ್ವಿಚ್ ಆಗಿರೋದು. ಆದರೆ ಕಬಾಬು ಅಥವಾ ಬಜ್ಜಿ ಐಟಮ್ಸ್ ಏನಾದರೂ ಮಾಡಬೇಕಂದ್ರೆ ಮಾತ್ರ ಅದನ್ನು ಮಾಡೋದು ತಿಂಗ್ಳಿಗೆ ಒಂದ್ಸಲ ಅಥವಾ 15 ದಿನಕ್ಕೆ ಒಂದ್ಸಲ ಇತ್ತು. ಬಟ್ ಇವಾಗ ತಿಂಗ್ಳಿಗೆ ಒಂದ್ಸಲ ಆಗ್ಬಿಟ್ಟಿದೆ ಹೆಲ್ತ್ ಕಾನ್ಷಿಯಸ್ಗೋಸ್ಕರ. ಕೃವಿನೂ ಜಿಮ್ಮಿಗೆ ಹೋಗ್ತಾರೆ, ಅವರು ಎಣ್ಣೆ ಐಟಮ್ ಎಲ್ಲ ಜಾಸ್ತಿ ತಿನ್ನಲ್ಲ. ಸೊ ಅವ್ರು ತಿಂದಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಾವು ತಿನ್ನೋಕ್ಕಾಗಲ್ಲ. ಆ್ಯಂಡ್ ಮಕ್ಳಿಗೂ ನಾವು ತಿನ್ನಲ್ಲ ಅಂದರೆ ಮಕ್ಳಿಗೂ ಮಾಡಿಕೊಡಲ್ಲ ನಾವು ಆಬ್ವಿಯಸ್ಲಿ. ಸೊ ಆ ರೀತಿ ರಿಫೈನ್ಡ್ ಆಯಿಲ್ ಅಂತೂ ಬಳಸಲ್ಲ. ಕಡಲೆಕಾಯಿ ಎಣ್ಣೆ ಮಕ್ಳಿಗೂ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ. ಬಟ್ ನೀವೇನಾದರೂ ಯೂಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಂದು, ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ರ್ಯಾಷಸ್ ಆಗುತ್ತೆ, ಸ್ಕಿನ್ ಇಶ್ಯೂಸ್ ಏನಾದರೂ ಆಗುತ್ತೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ. ನಿಮಗೆ ಎಲ್ಲ ಅಡ್ಜಸ್ಟ್ ಆಗಿದೆ ಅಂತಂದರೆ ಅದನ್ನು ನೀವು ಬಲ್ಕ್ ಕ್ವಾಂಟಿಟಿಲಿ, ನಾವು ಒಂದ್ಸಲ ತಂದರೆ 2 ಲೀಟರ್ ಅಥವಾ 3 ಲೀಟರ್ ಅಥವಾ ಒಂದು ದೊಡ್ಡ ಕ್ಯಾನ್ 5 ಲೀಟರ್ ಬರುತ್ತೆ, ಆ ರೀತಿ ತೊಗೊಂಡು ಬರ್ತೀವಿ. ಸೊ ಇವಾಗ ತರಕಾರಿನೆಲ್ಲ ಹಾಕ್ಕೊಂಡು ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಂದು ಪ್ರತಿದಿನ ಇದೇ ರೀತಿ ಇರುತ್ತೆ. ಅವ್ರು ಎದ್ದೇಳೋದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಅದಿತಿಗೆ ಎದ್ದ ತಕ್ಷಣ ಹಾಲು ಕೊಡ್ತೀನಿ. ಅವಿಷ್ಕ ಅಂತೂ ಹಾಲು ಕುಡಿಯೋದಿಲ್ಲ, ಒಂದು 2 ಸಿಪ್ ಅಷ್ಟೇ ಕುಡಿಯೋದು. ಇಟ್ ಡಿಪೆಂಡ್ಸ್ ಆನ್ ಅವ್ರು ಎಷ್ಟೊತ್ತಿಗೆ ಎದ್ದೇಳ್ತಾರೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಏನಾದರೂ ಬೇಗ ಆಗಿಬಿಟ್ಟಿದ್ರೆ ಹಾಲನ್ನ ಸ್ಕಿಪ್ ಮಾಡಿಬಿಡ್ತೀನಿ. ಇವತ್ತು ಶಾವಿಗೆ ಉಪ್ಪಿಟ್ಟು ಬೇಗ ಆಗಿತ್ತಲ್ಲ, ಸೊ ಬೇಗನೆ ಸ್ನಾನ ಎಲ್ಲ ಮಾಡಿಸಿ ಬ್ರೇಕ್ಫಾಸ್ಟ್ನ ಮಾಡಿಸ್ಬಿಟ್ಟೆ. ಆ್ಯಂಡ್ ಜೊತೆಗೆ ಇವಾಗ ನೆಕ್ಸ್ಟು ಇದೆಲ್ಲ ರೆಡಿ ಆಗಿದ ತಕ್ಷಣ ನಾನು ಇದನ್ನು ಹಾಟ್ ಬಾಕ್ಸ್ಗೆ ಹಾಕಿ ಕಾರ್ನ್ನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಆಬ್ವಿಯಸ್ಲಿ ಅಮ್ಮಂದಿರ ಆದಮೇಲೆ ನಾವು ಮಲ್ಟಿ ಟಾಸ್ಕಿಂಗ್ನ ಕಲೀಲೇಬೇಕಾಗತ್ತೆ. ಇಲ್ಲಾಂತಂದರೆ
ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸ್ನ್ಯಾಕ್ಸ್ ಮಾಡೋದಕ್ಕೆ ನಾವೊಂದು ಅರ್ಧ ಗಂಟೆ ಏನಾದರೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಎನಿವೇ ಗ್ಯಾಸು ಆಬ್ವಿಯಸ್ಲಿ ಖಾಲಿ ಇರುತ್ತೆ. ಆ್ಯಂಡ್ ಕಾರ್ನ್ ಇತ್ತಲ್ಲ, ಸೊ ಅದನ್ನು ಬೇಯಿಸ್ಬಿಟ್ಟು ಈಗ ಸ್ನಾನಕ್ಕೆ ಅವ್ರನ್ನ ಎಬ್ಬರಿಸೋದಕ್ಕೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಅವ್ರು ಆಲ್ರೆಡಿ ಎದ್ದು ಆಟಾಡ್ತಿದ್ರು ಇಬ್ರು. ಇವಾಗ ಸೊಪ್ಪನ್ನೆಲ್ಲ ಕ್ಲೀನಾಗಿ ಸೋಸ್ಕೊಂಡು ನಾನು ಈಗ ನೆನೆ ಹಾಕಕ್ಕೆ ಇಡ್ತಿದ್ದೀನಿ. ಒಂದು 4-5 ಅವರ್ ನೆನೆ ಹಾಕತ್ತೆ, ಅಂದರೆ ಮಧ್ಯಾಹ್ನದವರೆಗೂ ಇದು ಚೆನ್ನಾಗಿ ನೆನೆಯುತ್ತೆ. ಅದಾದಮೇಲೆ ಒಂದು 4-5 ಸಲ ತೊಳೆದು ಇದನ್ನು ನಾನು ಸೊಪ್ಪಿಗೆ ಅಂದರೆ ಮೊಸಪ್ಪು ಸಾರಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಅವರಿಬ್ರಿಗೂ ಬಿಸಿ ಬಿಸಿಯಾಗಿ ಶಾವಿಗೆ ಉಪ್ಪಿಟ್ಟನ್ನ ತಿನ್ನಿಸ್ತಾ ಇದ್ದೀನಿ. ಇದು ನಂದು ಡಾನ್ಸ್ ಇರೋದ್ರಿಂದ ಡಾನ್ಸ್ ಪ್ರಾಕ್ಟೀಸ್ ಇತ್ತು. ಡಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ತುಂಬ ಶೆಕೆ ಆಗುತ್ತೆ, ಕೂದಲೆಲ್ಲ ಸಖತ್ ನೆಂದೋಗುತ್ತೆ. ಆಮೇಲೆ ಒಂದೇ ಸಲ ಡಾನ್ಸ್ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಫ್ರೆಶ್ ಅಪ್ ಆಗಿ ಅವರಿಬ್ಬರಿಗೂ ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದು. ಆ್ಯಂಡ್ ಇಬ್ರಿಗೂ ಸೆಲ್ಫ್ ಫೀಡಿಂಗ್ ನಾನೇ, ಅಂದರೆ ಸೆಲ್ಫ್ ಫೀಡಿಂಗ್ ಇಲ್ಲ, ನಾನೇ ತಿನ್ನಿಸ್ತಾ ಇದ್ದೀನಿ. ತಿಂತಾರೆ ಆರಾಮಾಗಿ. ಆ್ಯಂಡ್ ಖಾರ ನಾ ಮನೇಲಿ ಯಾವ ರೀತಿ ಮೆಣಸಿನ್ಕಾಯಿ ಹಾಕ್ತೀನೋ, ಒಂದು 3-4 ಮೆಣಸಿನ್ಕಾಯಿ ಹಾಕ್ತೀನೋ ಅದೇ ರೀತಿಯೇ ಹಾಕ್ತೀನಿ. ಅವ್ರಿಗಿಬ್ರಿಗೆ ಬ್ಲ್ಯಾಂಡು ತುಂಬ ಕಡಿಮೆ ಖಾರ ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾವಾಗಲೇ ಅವ್ರು ತಿನ್ನೋ ವೀಡಿಯೋಸ್ನ ಹಾಕಿದಾಗ ಎಲ್ಲನೂ ತಿಂತಾರೆ ಅಂತ ಕೇಳ್ತಾರೆ. ಆ ರೀತಿ ಎಲ್ಲ ಎಷ್ಟು ಬೇಕೋ ಅವರಿಬ್ರಿಗೆ ತಿಂತಾರೆ, ಫೋರ್ಸ್ ಫೀಡಿಂಗ್ ಅಂತೂ ಇರೋದಿಲ್ಲ. ಆ್ಯಂಡ್ ಇದು ಸ್ವಲ್ಪ ಹೊತ್ತೆಲ್ಲ ಅವರೆಲ್ಲ ಆಟ ಆಡಿದ್ಮೇಲೆ ಸ್ನ್ಯಾಕ್ಸ್ಗೆ ನಾನು ಕಾರ್ನ್ನ ಕೊಟ್ಟಿದ್ದೀನಿ. ಅವಿಷ್ಕಾ ಒಂದು ನಿದ್ದೆ ಮಾಡಿ ಎದ್ರು, ಅವ್ರದ್ದು ಒಂದು ನ್ಯಾಪ್ ಆಗಿತ್ತು. ಸೊ ಅದಿತಿ ಕಾರ್ನ್ನ ತಿಂತಿದ್ರು. ಅವ್ರಿಗೂ ಚಿಕ್ಕದಾಗಿ ಮ್ಯಾಶ್ ಮಾಡಿ ಕೊಡ್ತಾರೆ, ಸೊ ತಿಂತಾರೆ. ಈ ಸ್ನ್ಯಾಕ್ ಯಾವ ರೀತಿ ಅಂತಂದರೆ ಒಂಥರ ಈಗ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಊಟಕ್ಕಿಂತ ಮುಂಚೆ ಒಂದು ಸಿಂಪಲ್ ಸ್ನ್ಯಾಕ್ ಆಗಿರುತ್ತೆ. ಇದು ಕಂಪಲ್ಸರಿ ತಿನ್ನಲೇಬೇಕು ಅಂತಲ್ಲ. ಅದಿತಿಗೆ ಕಾರ್ನ್ ಇಷ್ಟ ಇರೋದ್ರಿಂದ ಅವ್ರು ಚೆನ್ನಾಗಿ ತಿಂದರು. ಬಟ್ ಅವಿಷ್ಕಂಗೆ ಇವದೆಲ್ಲ ಹೊಸ್ತು ಅಲ್ವಾ, ಸ್ವಲ್ಪ ಅವರು ತಿಂತಾರೆ. ಮಕ್ಕಳಿಗೆ ಯಾವ ಏಜ್ ಮಕ್ಕಳುಗಳಿಗೆ ಎಷ್ಟು ಸ್ನ್ಯಾಕ್ಸ್ ಕೊಡಬೇಕು ಅಂತ ಆಲ್ರೆಡಿ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಸ್ನ್ಯಾಕ್ಸ್ ತುಂಬ ಇಂಪಾರ್ಟೆಂಟ್ ಮಕ್ಕಳುಗಳಿಗೆ. ತುಂಬ ಜನ ಏನು ಅಂದ್ಕೊಳ್ತಾರೆ ಅಂತಂದರೆ ಸ್ನ್ಯಾಕ್ಸ್ನ ಕೊಟ್ಟಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ ಅಂದ್ಕೊಳ್ತಾರೆ. ಇಲ್ಲ, ಸ್ನ್ಯಾಕ್ಸ್ನ ಪ್ಲ್ಯಾನ್ ಮಾಡೋದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಆ ಎಲ್ಲ ಡೀಟೇಲ್ಸು ಆ ವಿಡಿಯೋದಲ್ಲಿದೆ, ಒಂದ್ಸಲ ಚೆಕ್ ಮಾಡಿ. ಇವಾಗ ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂತಂದರೆ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಇಬ್ರಿಗೂ ಮಾಡಿಸ್ಕೊಳ್ತೀನಿ. ಜೊತೆಗೆ ಹಾಗೆಯೇ ಅಡುಗೆಗೆ ಬಂದು ಅಡುಗೆ ಮನೆಯಿಂದ ಹಾಲ್ಗೆ ಓಡಾಡಿಕೊಂಡು ಮಾಡ್ತಾನೆ ಇರ್ತೀನಿ. ಇವತ್ತು ಕಿಚಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇರಲ್ಲ, ನಾನು ಡಾನ್ಸ್ ಕ್ಲಾಸ್ ಇತ್ತು ಅಲ್ವಾ, ಅದಕ್ಕೋಸ್ಕರ ಅನ್ನ ಮಾಡುವಾಗಲೇ ಒಂದು ಆಲೂಗಡ್ಡೆನ ಹಾಕಿರ್ತೀನಿ. ಅದರಲ್ಲಿ ಒಂದು ರೆಸಿಪಿನ ಅವ್ರಿಗೆ ಮಾಡಿಕೊಡ್ತೀನಿ. ಜೊತೆಗೆ ಮೊಸಪ್ಪಿಗೆ ಏನೇನು ಬೇಕು ತರಕಾರಿಗಳನ್ನೆಲ್ಲ, ಅಂತಂದರೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಆಮೇಲೆ ತೊಗರಿ ಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಹಾಕಿ ಇವಾಗ ಒಂದು 3-4 ವಿಷಲ್ನ ಕೂಗಿಸ್ಕೊಂಡ್ಬಿಟ್ರೆ ಸಂಜೆ ಡಾನ್ಸ್ ಕ್ಲಾಸಿಂದ ಬಂದ ಮೇಲೆ ನಾನು ಇದನ್ನು ರುಬ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋದು. ಸೊ ಈಗಲೇ ಹಾಕ್ಬಿಟ್ರೆ ಸ್ವಲ್ಪ ತಣ್ಣಗಾಗಿರುತ್ತೆ ಅನ್ನೋ ಪ್ಲ್ಯಾನು. ಸೊ ಕಂಪ್ಲೀಟ್ಲಿ ನನ್ನ ದಿನ ಇದೇ ರೀತಿ ಇರುತ್ತೆ ಅಡುಗೆಯಲ್ಲಿ. ಅಡುಗೆ ವಿಚಾರದಲ್ಲಂತೂ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ಪ್ರತಿದಿನ ತರಕಾರಿ, ಸೊಪ್ಪು, ಆಮೇಲೆ ಅವ್ರಿಗೆ ಏನು ರಿಚ್ ಇನ್ ಪ್ರೋಟೀನ್ ಇರುವಂತಹ ಆಹಾರನ ಕೊಡಬೇಕು ಅನ್ನೋದು ಕಂಪ್ಲೀಟ್ ಪ್ಲ್ಯಾನ್ ಆಗಿರುತ್ತೆ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನನಗೂ ತೀರಾ ಬರ್ಡನ್ ಅಂತ ಅನ್ಸೋದಿಲ್ಲ. ಒಂದೇ ಟೈಮ್ಗೆ ನಿಂತ್ಕೊಂಡು ಅಡುಗೆ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಸ್ಟ್ರೆಸ್ ಆಗುತ್ತೆ. ಅದಿತಿ ಹೋಮ್ ಸ್ಕೂಲಿಂಗ್ ಚೈಲ್ಡ್ ಆಗಿರೋದ್ರಿಂದ ಅವ್ರದ್ದು ಒಂದು ಕಲಿಕೆನೂ ನೋಡಿಕೊಂಡು ಅವಿಷ್ಕಂಗೂ ಹೇಳ್ಕೊಡ್ತಾ ಫ್ಲ್ಯಾಶ್ ಕಾರ್ಡ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ ಅವಿಷ್ಕಾ. ಆ್ಯಂಡ್ ಬೇರೆ ಐಟಮ್ಸ್ನ, ಈಗ ಅಡುಗೆ ಮನೆ ಐಟಮ್ಸು, ಆಮೇಲೆ ಸ್ನಾನದ ಮನೆ ಐಟಮ್ಸ್ನ ಎಲ್ಲ, ಅಂತಂದರೆ ಆಬ್ವಿಯಸ್ಲಿ ಈಗ ಮಕ್ಕಳು ಅಂತಂದರೆ ನಾವು ಅವರ ರೆಸೆಪ್ಟಿವ್ ಲ್ಯಾಂಗ್ವೇಜ್ನ ಚೆನ್ನಾಗಿ ಡೆವಲಪ್ ಮಾಡಬೇಕು ಅಲ್ವಾ, ಅದಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಮಾಡಿಕೊಂಡು ಈ ರೀತಿ ಪ್ಲ್ಯಾನ್ ಮಾಡೋದು. ಇವಾಗ ಇಬ್ರಿಗೂ ಊಟ ಮಾಡಿಸ್ತಾ ಇದ್ದೀನಿ. ಊಟಕ್ಕೇನು ಅಂತಂದರೆ ಆವಾಗಲೇ ಹೇಳಿದ್ನಲ್ಲ, ಅನ್ನ ಮಾಡುವಾಗಲೇ ಒಂದು ಆಲೂಗೆಡ್ಡೆನ ಕಂಪ್ಲೀಟಾಗಿ ಸಿಪ್ಪೆನ ಪೀಲ್ ಮಾಡಿಬಿಟ್ಟು ಬೇಯಿಸೋದಕ್ಕೆ ಹಾಕಿದ್ದೆ. ಅದನ್ನು ಕಂಪ್ಲೀಟಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ತುಪ್ಪ, ಮ್ಯಾಜಿಕ್ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿನ್ನಿಸಿದ್ರೆ ಇಬ್ರಿಗೂ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಚೆನ್ನಾಗಿ ತಿಂತಾರೆ ಇಬ್ರೂ, ಇಷ್ಟ ಆಗುತ್ತೆ ಅವ್ರಿಗೆ. ಕಿಚಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ನನಗೆ ಇದು ಒಂಥರ ಗೋ ಟು ರೆಸಿಪಿ. ಇದಕ್ಕೆ ಆಲೂಗೆಡ್ಡೆ ಹಾಕ್ತೀನಿ, ಕೆಲವೊಂದು ದಿನ ಕ್ಯಾರೆಟ್ ಹಾಕ್ತೀನಿ, ಕೆಲವೊಂದು ದಿನ ಬರೀ ಬಟಾಣಿ, ಹಸಿ ಬಟಾಣಿ ಬರುತ್ತೆ ಅಲ್ಲ, ಸೊ ಅದನ್ನು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಕೊಟ್ಟರೆ ಸಖತ್ ಇಷ್ಟಪಟ್ಟು ಇಬ್ರೂ ತಿಂತಾರೆ. ಆ್ಯಂಡ್ ಅದಿತಿಗೆ ಬೇರೆ ಅನ್ನ ಸಾಂಬಾರು ಇಷ್ಟ ಆಗುತ್ತೆ, ಬಟ್ ಇದು ಅವಿಷ್ಕಾ ತಿನ್ನೋದ್ರಿಂದ ಅವ್ರಿಗೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದ್ರ ಮೇಲೆ, ಸೊ ಅವರೂ ತಿಂತಾರೆ. ಸೊ ಈ ರೀತಿ ಕಿಚಡಿ ಇಲ್ಲ ಅಂತಂದರೆ ಈ ರೀತಿ ಒಂದು ನಾನು ರೆಸಿಪಿನ ಅವ್ರಿಗೆ ಮಾಡ್ತೀನಿ. ಇದನ್ನು ರಾಜಮುಡಿ ಅಕ್ಕಿಲೂ ಮಾಡ್ಬೋದು, ಬಟ್ ರಾಜಮುಡಿ ಅಕ್ಕಿನ ನಾನು ಹಾಕೋದಕ್ಕೆ ಸ್ವಲ್ಪ ಡಾನ್ಸ್ ಪ್ರಾಕ್ಟೀಸಲ್ಲಿ ಮರ್ತೋಗ್ಬಿಟ್ಟೆ. ಅದು ಇಲ್ಲ ಅಂತಂದ್ರು ಒಂದು 2 ಅವರ್ ಆದರೂ ಇದು ನೆನಿಬೇಕಿತ್ತು. ಸೊ ಅದಕ್ಕೋಸ್ಕರ ವೈಟ್ ರೈಸ್ನೇ ಮಾಡ್ಕೊಂಡ್ಬಿಟ್ಟೆ. ವೈಟ್ ರೈಸ್ ಬೇಗ ಆಗಿಬಿಡುತ್ತಲ್ಲ.
ಅವರಿಬ್ರಿಗೂ ಊಟ ಮಾಡಿಸಿ ನಾನು ಊಟ ಮಾಡಿ ನಾನು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಅವರಷ್ಟರಲ್ಲಿ ಇದ್ದರು. ಅದಾದಮೇಲೆ ನಾವು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದು. ಡ್ಯಾನ್ಸ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಎಲ್ಲ ಆಗಿ ಆಮೇಲೆ ಮನೆಗೆ ಬರುವಾಗ ಏನನ್ನು ಪ್ಲ್ಯಾನ್ ಮಾಡಿದ್ವಿ ಅಂತಲೂ ತೋರಿಸ್ತೀನಿ. ಡ್ಯಾನ್ಸ್ ಕ್ಲಾಸ್ಗೆ ಯಾಕೆ ಅಂತಂದರೆ ಲಾಸ್ಟ್ ವೀಡಿಯೋ ನೋಡಿಲ್ದಿರೋರಿಗೆ ಹೇಳ್ತಿರೋದು, ನಾನು ಫಸ್ಟ್ ರೌಂಡ್ ಆಫ್ DKD ಸೂಪರ್ ಮಾಮ್ಸ್ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಸೊ ಸೆಕೆಂಡ್ ರೌಂಡ್ಗೆ ಇದು ರೆಡಿ ಆಗ್ತಿರೋದು. ಗೊತ್ತಿಲ್ಲ, ಸೆಕೆಂಡ್ ರೌಂಡ್ ಆಡಿಷನ್ ಆಲ್ರೆಡಿ ಕಂಪ್ಲೀಟ್ ಆಯಿತು. ನಾನು ಇವಾಗ ವಾಯ್ಸ್ ಓವರ್ ಮಾಡ್ತಿರೋದು. ಶನಿವಾರ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಈ ವಿಡಿಯೋಗೆ. ಸೊ ಶುಕ್ರವಾರ ಆಡಿಷನ್ನ ಕೊಟ್ಬಿಟ್ಟು ಬಂದಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಹೋಪಿಂಗ್ ಫಾರ್ ದ ಬೆಸ್ಟ್, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ತುಂಬ ಕಾಂಪಿಟೇಷನ್ ಇತ್ತು. ತುಂಬ ಬೆಳಗಾಂ, ಮೈಸೂರು, ಧಾರವಾಡ, ಆಮೇಲೆ ಹಾಸನ್ ಎಲ್ಲ ಕಡೆಯಿಂದನೂ ಸೆಕೆಂಡ್ ಆಡಿಷನ್ಸ್ಗೆ ಬಂದಿದ್ದರು. ಸೊ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಕಾನ್ಫಿಡೆನ್ಸ್ ಇದೆ, ಬಟ್ ಸ್ಟಿಲ್ ಕಾಂಪಿಟೇಷನ್ ಇದೆ. ಏನಂತ ಹೇಳೋದು, ಸೆಲೆಕ್ಟ್ ಆದರೆ ಖುಷಿ, ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಬೇಜಾರಂತ ಏನೂ ಇಲ್ಲ. ದಿಸ್ ಇಸ್ ಆಲ್ ಲರ್ನಿಂಗ್ ಒಂದು ಫೇಸ್ ಅಲ್ವಾ. ನನಗೂ ಇದು ಹೊಸ್ತು. ನಾನು ಯಾವತ್ತೂ ಯಾವ ರಿಯಾಲಿಟಿ ಶೋಸ್ಗೂ ಹೋಗಿ ಆಡಿಷನ್ ಕೊಟ್ಟಿರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಆಡಿಷನ್. ನೋಡೋಣ ಏನಾಗುತ್ತೆ ಅಂತ. ಸೊ ಡ್ಯಾನ್ಸ್ ಕ್ಲಾಸಿಂದ ಎಲ್ಲ ಮುಗಿಸ್ಕೊಂಡು ಇವತ್ತು ಅದಿತಿಗೆ ನಾವು ಡ್ಯಾನ್ಸ್ ಕ್ಲಾಸ್ನ ಅವ್ರಿಗೆ ಮಾಡಿಸಿರಲಿಲ್ಲ. ಯಾಕಂತಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇಗೆ ಒಂದು ಸಾಂಗ್ ಪರ್ಫಾರ್ಮೆನ್ಸ್ ಮಾಡಿಸ್ತೀನಿ ಅಂತ ಹೇಳಿದರು. ಸೊ ಲೇಟ್ ಆಗಿಬಿಡುತ್ತೆ, ನನಗೆ ಮನೆಗೆ ಬಂದು ತುಂಬ ಲೇಟ್ ಆಗುತ್ತೆ, ಪ್ರಾಕ್ಟೀಸ್ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಪರ್ಮಿಷನ್ನ ತೊಗೊಂಡು ಇಬ್ಬರನ್ನು ಕರ್ಕೊಂಡು ಬಂದುಬಿಟ್ವಿ. ಬಟ್ ಅದಿತಿಗೆ ತುಂಬ ಒಂಥರ ಅವ್ರಿಗೆ ಡ್ಯಾನ್ಸ್ ಕ್ಲಾಸ್ ಇವತ್ತು ಸಖತ್ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಇಲ್ಲ ಆಡ್ತೀನಿ, ಇಲ್ಲ ಪಾಪು ಆಗಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಇವತ್ತು ಎಳ್ನೀರನ್ನ ಕೊಡಿಸಿದ್ವಿ. ಎಳ್ನೀರನ್ನೂ ಅಷ್ಟೇ ವಾರಕ್ಕೆ ಎರಡು ದಿನನಾದರೂ ನಾವು ಕೊಡಿಸ್ತೀವಿ. ನಾವು ಕುಡಿತೀವಿ. ಕೃವಿನೂ ಜಿಮ್ಮಿಗೆ ಹೋಗ್ತಿರೋದ್ರಿಂದ ಅವ್ರಿಗೂ ಒಂದು ಒಳ್ಳೆ ನ್ಯೂಟ್ರಿಷನ್ ಬೇಕು. ಆ್ಯಂಡ್ ನಾನು ಇವಾಗ ನನ್ನ ಒಂದು ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ನ ತೊಗೊಳ್ತಿದ್ದೀನಿ. ತುಂಬ ನೆಗ್ಲೆಕ್ಟ್ ಮಾಡಿದ್ದೆ. ಅಂತಂದರೆ ನನಗೆ ಆಬ್ವಿಯಸ್ಲಿ ಜಾಸ್ತಿ ಎನರ್ಜಿ ಇತ್ತು, ಅಂದರೆ ಅಷ್ಟು ಒಂಥರ ಕೇರ್ ತೊಗೊಳ್ತಿರಲಿಲ್ಲ. ಬಟ್ ಇವಾಗ ತುಂಬ ಕೇರ್ ತೊಗೊಳ್ತಾ ಇದ್ದೀನಿ. ಅಂದರೆ ಹಾಗೆ ಅಲ್ವಾ ಎಲ್ಲ ಅಮ್ಮಂದಿರು ಅದೇ ರೀತಿ, ನಾನು ಅದೇ ರೀತಿ ಆಗಿದೆ. ಬಟ್ ಇವಾಗ ತುಂಬ ಕೇರ್ ತೊಗೊಳ್ತಿದ್ದೀನಿ. 4 ಜನನೂ ಎಳ್ನೀರನ್ನ ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಎಳ್ನೀರು ತುಂಬ ಒಳ್ಳೆಯದು ಮಕ್ಕಳಿಗೆ. ಇದರಿಂದ ಕೋಲ್ಡ್ ಏನೂ ಆಗಲ್ಲ, ಶೀತ ಆಗಲ್ಲ. ಈ ಒಂದು ವೆದರಲ್ಲೂ ನಾವು ಎಳ್ನೀರನ್ನ ಕೊಡ್ತೀವಿ, ಏನೂ ಆಗಲ್ಲ. ನೀವು ಟ್ರೈ ಮಾಡಿ. ಇವತ್ತು ಹಣ್ಣು ಯಾವುದು ಕೊಡೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಇಲ್ಲೇ 5:45, 6 ಗಂಟೆ ಆಗಿತ್ತು. 6:30 ಆಗಿತ್ತು ಅನಿಸುತ್ತೆ ಆಲ್ರೆಡಿ. ಸೊ ಇವಾಗ ಕೊಟ್ಟಿದ್ದೀವಿ ಅಂತಂದರೆ ಮನೆಗೆ ಬಂದರೆ ಆಬ್ವಿಯಸ್ಲಿ ಅದಿತಿ ಹಾಲು ಕುಡಿತಾರೆ. ತಿರ್ಗಾ ಇನ್ನೊಂದು ಹಣ್ಣು ಅಂತಂದರೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಇವತ್ತು ಪ್ರೋಟೀನ್ಗೆ ಪ್ರತಿದಿನ ಪ್ರೋಟೀನ್ ಇದ್ದೇ ಇರುತ್ತೆ ನಮ್ಮ ಒಂದು ಇದರಲ್ಲಿ. ಐದರ್ ಚಿಕನ್ ಇರ್ಬೋದು, ಅಥವಾ ಮೊಟ್ಟೆ ಇರ್ಬೋದು, ಅಥವಾ ಪನ್ನೀರ್ ಇರ್ಬೋದು. ಈ 3ರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಇವತ್ತು ನಾನ್ ವೆಜ್ನ ನಾವು ತಿಂತಿಲ್ದಿರೋದ್ರಿಂದ ಇವತ್ತು ನಾನು ಪನ್ನೀರ್ನ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪನ್ನೀರ್ನ ಆರ್ಡರ್ ಮಾಡಿ ತರಿಸಿದ್ದೆ. ಅಂತಂದರೆ ಅಕ್ಷಯಕಲ್ಪ ಅಲ್ವಾ ನಾವು ಬಳಸೋದು ಹಾಲು, ಅದಕ್ಕೇ ನಾವು ಕಾರ್ಟ್ಗೆ ಹಾಕ್ಬಿಟ್ರೆ ಬೆಳಗ್ಗೆನೇ ಬಂದಿತ್ತು. ಸೊ ಇದನ್ನು ಇವಾಗ ನಾನು ಒಂದು ಸಿಂಪಲ್ ಆಗಿ ಪನ್ನೀರ್ ಇದು ಪೆಪ್ಪರ್ ಡ್ರೈ ಅಂತಲೇ ಹೇಳ್ಬೋದು. ಇದನ್ನು ಅದಿತಿ ಅವಿಷ್ಕಾನು ತಿಂತಾರೆ. ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕ್ತೀನಿ, ಅವ್ರಿಗೂ ಇಷ್ಟ ಆಗುತ್ತೆ. ಇದೆಲ್ಲ ಮಾಡಿ ಅಭ್ಯಾಸ, ಅವ್ರು ಕೊಟ್ಟು ಅಭ್ಯಾಸ ಆಗಿರೋದ್ರಿಂದ ಅವ್ರಿಗೇನು ಇಷ್ಟ ಆಗಲ್ಲ ಅಂತ ಇಲ್ಲ, ಏನೂ ಇಲ್ಲ. ಸೊ ಅವರು ಇಬ್ಬರೂ ತಿಂತಾರೆ. ಇದು 100 ಗ್ರಾಮ್ಸ್ ಅನಿಸುತ್ತೆ. ಇದನ್ನು ಕಂಪ್ಲೀಟಾಗಿ ಕಟ್ ಮಾಡಿ ಕ್ಯೂಬ್ಸ್ ಎಲ್ಲ ಮಾಡಿಬಿಟ್ಟು ಮುಂಚೆನೇ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಏನೇನು ಹಾಕಿದ್ದೀನಿ ಅಂತಂದರೆ ಈರುಳ್ಳಿ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಮ್ಯಾಜಿಕ್ ಪೌಡರ್ ಇದೆಯಲ್ಲ ಅದನ್ನು ನಾವು ತಿನ್ಬೋದು, ಏನೂ ತೊಂದರೆ ಇಲ್ಲ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸ್ಪೈಸ್ಗೆ ಮೆಣಸಿನ ಪೌಡರ್ನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಪನ್ನೀರ್ ಪೆಪ್ಪರ್ ಡ್ರೈ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಡ್ಯಾನ್ಸ್ ಕ್ಲಾಸಿಂದ ಬಂದಿದ ತಕ್ಷಣ 4 ಜನನೂ ತಿಂದಿದ್ದು. ಸೊ ತುಂಬ ಒಳ್ಳೆಯದು, ರಿಚ್ ಇನ್ ಪ್ರೋಟೀನ್. ಪನ್ನೀರ್ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದಾದಮೇಲೆ ಪ್ರೋಟೀನ್ನ ಮಕ್ಕಳಿಗೆ ಜಾಸ್ತಿ ಕೊಡೋದ್ರಿಂದ ಅವ್ರಿಗೆ ಜಾಸ್ತಿ ಎನರ್ಜಿ ಇರುತ್ತೆ. ಪ್ರತಿದಿನದಲ್ಲಿ ಅವ್ರಿಗೆ ಏನು ಎನರ್ಜಿ ಬೇಕು ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ, ಆ ಎನರ್ಜಿ ಸಿಗುತ್ತೆ. ಇದನ್ನು ನಾನು ಮಾಡಿದೆ. ಮ್ಯಾಜಿಕ್ ಪೌಡರ್ ನಿಜವಾಗ್ಲೂ ಮ್ಯಾಜಿಕ್ ರೀತಿಯೇ ವರ್ಕ್ ಆಗುತ್ತೆ. ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ, ಮಕ್ಕಳು ಪಾಟಿ ಚೆನ್ನಾಗಿ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇವಾಗ ಊಟಕ್ಕೆ ಅಂತಂದರೆ ಈಗ ಪನ್ನೀರ್ ಮಾಡ್ಕೊಂಡು ಹಿಂದೆನೇ ನಾನು ಮುದ್ದೆಗೆ, ಸಾಂಬಾರಿಗೆ, ಮೊಸಪ್ಪು ಸಾಂಬಾರಲ್ವ ಇವತ್ತು, ಅದನ್ನು ರುಬ್ಕೊಂಡು ಎಲ್ಲ ಚೆನ್ನಾಗಿ ಕುದಿಸ್ಕೊಂಡೆ. ಮೊಸಪ್ಪು ಸಾಂಬಾರನ್ನು ಅದನ್ನು ರೆಡಿ ಮಾಡ್ಕೊಂಡು ಮುದ್ದೆಗೂ ರೆಡಿ ಮಾಡಿಕೊಂಡೆ, ಅನ್ನಕ್ಕೆ ಇಟ್ಕೊಂಡೆ. ಇದೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಆಬ್ವಿಯಸ್ಲಿ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಬೇಕಾಗತ್ತೆ. ಊಟ ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಶಕ್ತಿ ಕೊಡುತ್ತೆ. ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಕೊಟ್ಟಿರೋದ್ರಲ್ಲಿ ಕಂಪ್ಲೀಟಾಗಿ ಅವ್ರಿಗೆ ಏನು ಸೇರಬೇಕೋ ಅದು ಸೇರಿರುತ್ತೆ, ಸೊಪ್ಪು ತರಕಾರಿಗಳಲ್ಲಿ. ಆ್ಯಂಡ್ ಸೌತೆಕಾಯಿನೂ ಜೊತೆಗೆ ಇವತ್ತು ಊಟದಲ್ಲಿ ಇತ್ತು. ಆಮೇಲೆ ಇದೇ ರೀತಿ ದಿನಾಗಲೂ ಇರುತ್ತಾ ಅಂತಂದರೆ ಇಲ್ಲ, ದಿನಾಗಲೂ ಒಂದೊಂದು ರೀತಿ. ಒಂದಿನ ಮೊಟ್ಟೆ ಇರುತ್ತೆ, ಒಂದಿನ ಚಿಕನ್ ಇರುತ್ತೆ, ಒಂದಿನ ಡ್ರೈ ಫ್ರೂಟ್ಸ್ ಇರುತ್ತೆ, ಎಳ್ನೀರಿಲ್ಲ ಅಂತಂದರೆ ಈ ರೀತಿ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಸ್ನ್ಯಾಕ್ಸ್ ವೀಡಿಯೋ ಹಾಕಿದ್ಮೇಲೆ ಕಂಪ್ಲೀಟ್ ದಿನದ ಒಂದು ರೊಟೀನ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ ಅವರಿಬ್ಬರಿಗೆ ಶೇರ್ ಮಾಡಿ ಅಂತ. ಸೊ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಇವತ್ತು ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಇದೇ ರೀತಿ ದಿನಾಗಲೂ ನಿಮಗೆ ಶೇರ್ ಮಾಡಬೇಕು ಅಥವಾ ಇದೇ ರೀತಿ ಜಾಸ್ತಿ ವೀಡಿಯೋಸ್ ಬೇಕು ಅಂತಂದರೆ ಕಾಮೆಂಟಲ್ಲಿ ಹೇಳಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಐ ವಿಲ್ ಟ್ರೈ ಮೈ ಬೆಸ್ಟ್. ಐ ಡೋಂಟ್ ನೋ ಸೆಕೆಂಡ್ ರೌಂಡ್ ಆದಮೇಲೆ ಇನ್ನೂ ಎಷ್ಟು ಅಂದರೆ ಸೆಲೆಕ್ಟ್ ಆದಮೇಲೆ
ಇನ್ನೂ ಎಷ್ಟು ಬ್ಯುಸಿ ಆಗ್ತೀನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಎಷ್ಟೇ ಬ್ಯುಸಿ ಆದರೂ ಮಕ್ಕಳು ಆರೋಗ್ಯ ವಿಚಾರದಲ್ಲಿ ನಾನಂತೂ ನೆಗ್ಲೆಕ್ಟ್ ಮಾಡಲ್ಲ. ಇನ್ನೂ ಒಂದು ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡಬೇಕು ಅನ್ನೋದೇ. ಇಷ್ಟು ದಿನನೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟೇ ಬ್ಯುಸಿ ಇದ್ರೂ ಅದನ್ನೇ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಟು ಡೂ ಮೋರ್ ಸಚ್ ವೀಡಿಯೋಸ್. ಸೊ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಟೇಕ್ ಕೇರ್ ಆಲ್ ಆಫ್ ಯು. ಆ್ಯಂಡ್ ಅದಿತಿ ಆವಿಷ್ಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಆ್ಯಕ್ಟಿವಿಟೀಸ್ ವೀಡಿಯೋ, ಬುಕ್ ರೀಡಿಂಗ್ ವೀಡಿಯೋ, ಸ್ಟೋರೀಸು ಅದೆಲ್ಲನೂ ಅದರಲ್ಲಿ ಶೇರ್ ಮಾಡ್ತಿರ್ತೀನಿ. ನಿಮ್ಗೆ ಅದೂ ಇಷ್ಟ ಆಗುತ್ತೆ. ಸೌತೆಕಾಯಿ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಹೈಡ್ರೇಷನ್ ಸಿಗುತ್ತೆ, ಜೊತೆಗೆ ಸ್ಕಿನ್ಗೆ ಒಳ್ಳೆಯದು. ಬಾಯ್, ಸಿಗಣ್ವಾ.